ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲೇಸರ್ ಪವರ್ ಇನ್ಫ್ರಾ ಲಿಮಿಟೆಡ್ IPO ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ IPOಗೆ ಅಪ್ಲೈ ಮಾಡಬೇಕಾ ಅಥವಾ ಬೇಡವಾ, ಕಂಪ್ನಿ ವ್ಯವಹಾರ ಹೇಗಿದೆ, ಹಣಕಾಸು ಸ್ಥಿತಿ ಹೇಗಿದೆ, ಕಂಪನಿಯ ಸ್ಟ್ರೆಂತ್, ರಿಸ್ಕ್ ಹಾಗೂ ವ್ಯಾಲ್ಯೂಯೇಷನ್, ಇದರ ಒಂದು ಪೀರ್ ಕಂಪ್ಯಾರಿಸನ್ ಮತ್ತು ಕೊನೆಯಲ್ಲಿ ಅಭಿಪ್ರಾಯವನ್ನು ಏನೆಂಬುದನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಮೊದಲು IPO ವಿವರಗಳನ್ನು ನೋಡೋಣ. ಈ IPO ಓಪನ್ ಆಗೋದು ಜುಲೈ 9, 2026ರಿಂದ IPO ಕ್ಲೋಸ್ ಆಗೋದು ಜುಲೈ 13, 2026. ಇದರ ಪ್ರೈಸ್ ಬ್ಯಾಂಡು $203 $214 ಇದೆ. ಅಂದರೆ ನಾವು ಕಟ್ ಆಫ್ ಪ್ರೈಸ್ ಬ್ಯಾಂಡು $214 ನಾವು ಅಪ್ಲೈ ಮಾಡಬೇಕಾಗ್ತದೆ. ಒಂದು ಲಾಟ್ ಸೈಜಲ್ಲಿ 70 ಶೇರ್ಗಳಿವೆ. ಒಂದು ಲಾಟ್ಗೆ ಮಿನಿಮಮ್ ಹೂಡಿಕೆ $14,980 ಇದೆ. ಇದರ ಇಶ್ಯೂ ಸೈಜು ಒಟ್ಟು 742 ಕೋಟಿ ಇದೆ. ಇದರಲ್ಲಿ ಫ್ರೆಶ್ ಇಶ್ಯೂ 542 ಕೋಟಿ ಇದೆ. ಆಫರ್ ಫಾರ್ ಸೇಲು 200 ಕೋಟಿ ಇದೆ. ಲಿಸ್ಟಿಂಗ್ ಆಗುವುದು BSE ಹಾಗೂ NSEಯಲ್ಲಿ. ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಲಿಸ್ಟಿಂಗ್ ಡೇಟು ಜುಲೈ 16, 2026ರಂದು. ಈಗ ಕಂಪನಿ ಏನು ಮಾಡುತ್ತದೆ ಎಂಬುದು ತಿಳಿದುಕೊಳ್ಳೋಣ. ಲೇಸರ್ ಪವರ್ ಆ್ಯಂಡ್ ಇನ್ಫ್ರಾ ಲಿಮಿಟೆಡ್ ಭಾರತದಲ್ಲಿನ ಪವರ್ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಕಂಪನಿ. ಈ ಕಂಪನಿ ಮುಖ್ಯವಾಗಿ ಪವರ್ ಕೇಬಲ್ಸ್, ಕಂಟ್ರೋಲ್ ಕೇಬಲ್ಸ್, ಕಂಡಕ್ಟರ್ಸ್, ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಇವುಗಳನ್ನು ತಯಾರಿಸುತ್ತದೆ. ಅದರ ಜೊತೆಗೆ EPC ಅಂದರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿಯೂ ಕೆಲಸ ಮಾಡುತ್ತದೆ. ಗ್ರಾಮೀಣ ಹಾಗೂ ನಗರ ವಿದ್ಯುತ್ ವಿತರಣಾ ಯೋಜನೆಗಳು, ಸಬ್ಸ್ಟೇಷನ್ ಇನ್ಸ್ಟಾಲೇಷನ್ ಹಾಗೂ ಪವರ್ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳು ಈ ಕಂಪನಿ ಮಾಡುತ್ತದೆ. ಕಂಪನಿ 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಪಶ್ಚಿಮ ಬಂಗಾಳದಲ್ಲಿವೆ. ಭಾರತದ 26 ರಾಜ್ಯಗಳು ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ 10ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಕಂಪನಿ ತನ್ನ ಉತ್ಪನ್ನಗಳನ್ನು ಪೂರೈಸುತ್ತಿದೆ. ಈಗಾಗಲೇ ಈ ಕಂಪನಿಗೆ ಒಂದು ಆರ್ಡರ್ ಬುಕ್ ಬಂದಿರುತ್ತದೆ. ಕಂಪನಿಯ ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಆರ್ಡರ್ ಬುಕ್. ಮಾರ್ಚ್ 31, 2026 ವೇಳೆಗೆ ಕಂಪನಿಯ ಆರ್ಡರ್ ಬುಕ್ ಸುಮಾರು 3,243 ಕೋಟಿ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಆದಾಯ ಬರಲು ಉತ್ತಮ ಅವಕಾಶ ಇದೆ. ಈ ಕಂಪನಿ ಹಣಕಾಸು ಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ರೆವೆನ್ಯೂ ಅಂದರೆ ಆದಾಯ 2024ರಲ್ಲಿ ಸುಮಾರು 1,764 ಕೋಟಿ, 2025ರಲ್ಲಿ 2,593 ಕೋಟಿ, 2026ರಲ್ಲಿ 2,348 ಕೋಟಿ. ಅಂದರೆ ಒಂದು ವರ್ಷ ಸ್ವಲ್ಪ ರೆವೆನ್ಯೂ ಕಡಿಮೆ ಆದರೂ ಕಂಪನಿ ಇನ್ನೂ ಉತ್ತಮ ಮಟ್ಟದಲ್ಲಿದೆ. ಪ್ರಾಫಿಟ್ ಏನೆಂಬುದನ್ನು ತಿಳಿದುಕೊಳ್ಳೋಣ. 2024ರಲ್ಲಿ 40 ಕೋಟಿ, 2025ರಲ್ಲಿ 107 ಕೋಟಿ, 2026ರಲ್ಲಿ 157 ಕೋಟಿ. ಇಲ್ಲಿ ಗಮನಿಸಿದರೆ ಲಾಭ ನಿರಂತರವಾಗಿ ಹೆಚ್ಚುತ್ತಿದೆ. ಇದು ಒಳ್ಳೆಯ ಸೂಚನೆ. ಈಗ ಎಬಿಟಾ ಮಾರ್ಜಿನ್ ತಿಳಿದುಕೊಳ್ಳೋಣ. ಅಂದರೆ ಖರ್ಚು ವೆಚ್ಚದ ಮುಂಚೆ ಇದಕ್ಕೆ ಬಂದಂಥ ಲಾಭಾಂಶವನ್ನು ತಿಳಿದುಕೊಳ್ಳೋಣ. 2024ರಲ್ಲಿ 156 ಕೋಟಿ, 2025ರಲ್ಲಿ 250 ಕೋಟಿ, 2026ರಲ್ಲಿ 301 ಕೋಟಿ. ಅಂದರೆ ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಉತ್ತಮವಾಗಿದೆ. ಇದರ ನೆಟ್ವರ್ತ್ 2024ರಲ್ಲಿ 473 ಕೋಟಿ, 2025ರಲ್ಲಿ 575 ಕೋಟಿ, 2026ರಲ್ಲಿ 725 ಕೋಟಿ. ಇದರ ನೆಟ್ವರ್ತ್ ಕೂಡ ನಿರಂತರವಾಗಿ ಹೆಚ್ಚಾಗಿದೆ. ಬ್ಯಾರೋಯಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಬ್ಯಾರೋಯಿಂಗ್ ಸುಮಾರು 828 ಕೋಟಿ ಇದೆ. ಇದು ಸ್ವಲ್ಪ ಗಮನಿಸಬೇಕಾದ ವಿಷಯ. ಕಂಪನಿ ಭವಿಷ್ಯದಲ್ಲಿ ಸಾಲವನ್ನು ಕಡಿಮೆ ಮಾಡಿದರೆ ಇದು ಇನ್ನೂ ಉತ್ತಮವಾದ ಅಂಶವಾಗಬಹುದು. ಕಂಪನಿಯ ರೇಷಿಯೋಗಳನ್ನು ತಿಳಿದುಕೊಳ್ಳೋಣ. ರಿಟರ್ನ್ ಆನ್ ನೆಟ್ವರ್ತ್ ಮೇಲೆ 20.90%, ಅರ್ನಿಂಗ್ ಪರ್ ಶೇರ್ ಅಂದರೆ EPS ಅರ್ನಿಂಗ್ ಪರ್ ಶೇರ್ ಅಂದರೆ ಒಂದು ಶೇರ್ ಮೇಲೆ $13.18 ಒಂದು ಅರ್ನಿಂಗ್ ಇದೆ. ಇದರ ಪ್ರೀ IPO PE ರೇಷಿಯೋ 16.24 ಇದೆ. ಪೋಸ್ಟ್ IPO PE ರೇಷಿಯೋ 19.82 ಇದೆ. ROE ಉತ್ತಮ ಮಟ್ಟದಲ್ಲಿ, EPS ಕೂಡ ಚೆನ್ನಾಗಿದೆ. ಈಗ ಇದೇ ಕ್ಷೇತ್ರದ ದೊಡ್ಡ ಕಂಪನಿಗಳ ಜೊತೆ ಹೋಲಿಸಿ ನೋಡೋಣ. ಅಪಾರ್ ಇಂಡಸ್ಟ್ರೀಸ್, ಪೋಲಿಕ್ಯಾಬ್ ಇಂಡಿಯಾ, KEI ಇಂಡಸ್ಟ್ರೀಸ್, ಡೈನಾಮಿಕ್ ಕೇಬಲ್ಸ್, ಯೂನಿವರ್ಸಲ್ ಕೇಬಲ್ಸ್ ಇವುಗಳ PE ರೇಷಿಯೋ ಸುಮಾರು 21ರಿಂದ 67ರ ನಡುವೆ ಇದೆ. ಅಂದರೆ ಲೇಸರ್ ಪವರ್ IPO ಸುಮಾರು 16.24 PE ರೇಷಿಯೋನಲ್ಲಿ ಬರುತ್ತಿದೆ. ಅಂದರೆ ವ್ಯಾಲ್ಯೂಯೇಷನ್ ತುಂಬ ದುಬಾರಿಯಾಗಿದೆ ಎಂದು ಹೇಳಲು ಆಗುವುದಿಲ್ಲ, ಸಮಂಜಸವಾದ ವ್ಯಾಲ್ಯೂಯೇಷನಲ್ಲಿ ಬರುತ್ತಿದೆ. ಕಂಪನಿಯ ಸ್ಟ್ರೆಂತ್ ತಿಳಿದುಕೊಳ್ಳೋಣ. ಮೊದಲನೆಯದು ಪವರ್ ಕೇಬಲ್ ಹಾಗೂ ಕಂಡಕ್ಟರ್ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕಂಪನಿ. ಎರಡನೇದು ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಉತ್ತಮವಾಗಿದೆ. ಮೂರನೇದು EPC ಪ್ರಾಜೆಕ್ಟ್ಸ್ ಮಾಡುವ ಅನುಭವ ಇದೆ. ನಾಲ್ಕನೇದು 3,743 ಕೋಟಿ ಆರ್ಡರ್ ಬುಕ್ ಇದೆ. ಐದನೇದು ROE ಹಾಗೂ ಪ್ರಾಫಿಟ್ ಗ್ರೋತ್ ಉತ್ತಮವಾಗಿದೆ. ಇದರ ರಿಸ್ಕ್ ಫ್ಯಾಕ್ಟರ್ಸ್ ತಿಳಿದುಕೊಳ್ಳೋಣ. ಕಂಪನಿಗೆ ಸ್ಟ್ರೆಂತ್ ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ಗಳು ಕೂಡ ಇರುತ್ತವೆ. ಮೊದಲನೆಯದು ಕೆಲವೇ ದೊಡ್ಡ ಗ್ರಾಹಕರ ಮೇಲೆ ಅವಲಂಬಿತವಾಗಿದೆ. ಅವರು ಆರ್ಡರ್ ಕಡಿಮೆ ಮಾಡಿದರೆ ಆದಾಯದ ಮೇಲೆ ಪರಿಣಾಮ ಬೀಳಬಹುದು. ಎರಡನೆಯದು ಕಂಪನಿಯ ಆದಾಯದ ಹೆಚ್ಚಿನ ಭಾಗ ಪವರ್ ಕೇಬಲ್ ಬಿಸ್ನೆಸ್ನಿಂದ ಬರುತ್ತದೆ. ಈ ಕ್ಷೇತ್ರದಲ್ಲಿ ಬೇಡಿಕೆ ಕಡಿಮೆಯಾದರೆ ಕಂಪನಿಗೂ ಪರಿಣಾಮ. ಮೂರನೆಯದು ಕಾಪರ್ ಹಾಗೂ ಅಲ್ಯೂಮಿನಿಯಂ ಮೇಲೆ ಏರಿಳಿತವಾದರೆ ಪ್ರಾಫಿಟ್ ಮಾರ್ಜಿನ್ ಮೇಲೆ ಪರಿಣಾಮ ಬೀಳಬಹುದು.
4ನೇದು ಬ್ಯಾರೋಯಿಂಗ್ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಈಗ ಅಪ್ಲೈ ಮಾಡಬೇಕಾ ಎಂಬುದನ್ನು ತಿಳಿದುಕೊಳ್ಳೋಣ. ನನ್ನ ಒಂದು ವೈಯಕ್ತಿಕ ವಿಶ್ಲೇಷಣೆ ಪ್ರಕಾರ ಈ IPOನಲ್ಲಿ ಕೆಲವು ಉತ್ತಮ ಅಂಶಗಳಿವೆ. ಪ್ರಾಫಿಟ್ ನಿರಂತರವಾಗಿ ಹೆಚ್ಚುತ್ತಿದೆ, ಆರ್ಡರ್ ಬುಕ್ ಬಲವಾಗಿದೆ, ROE ಉತ್ತಮವಾಗಿದೆ, ವ್ಯಾಲ್ಯೂಯೇಷನ್ ತುಂಬ ದುಬಾರಿ ಅಲ್ಲ, ಆದರೆ ಬ್ಯಾರೋಯಿಂಗ್ ಸ್ವಲ್ಪ ಹೆಚ್ಚು, ಅಂದರೆ ಕಂಪನಿ ಮೇಲೆ ಸಾಲ ಸ್ವಲ್ಪ ಹೆಚ್ಚಿದೆ. ರಾ ಮೆಟೀರಿಯಲ್ ಪ್ರೈಸ್ ರಿಸ್ಕ್ ಕೂಡ ಇದೆ. ಕಸ್ಟಮರ್ ಕನ್ಸಂಟ್ರೇಷನ್ ಕೂಡ ಒಂದು ರಿಸ್ಕ್. ದೀರ್ಘಾವಧಿಯ ಹೂಡಿಕೆದಾರರಾಗಿದ್ದರೆ ಈ IPOವನ್ನು ಪರಿಗಣಿಸಬಹುದು. ಲಿಸ್ಟಿಂಗ್ ಗೇನ್ ಮಾತ್ರ ನೋಡಿ ಹೂಡಿಕೆ ಮಾಡುವವರು GMP ಮೇಲೆ ಮಾತ್ರ ಅವಲಂಬಿಸಬೇಡಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿರುತ್ತದೆ. ನೀವು ಈ IPOಗೆ ಅಥವಾ ಸ್ಟಾಕ್ಗೆ ಹೂಡಿಕೆ ಮಾಡುವವರಿದ್ದರೆ ನಿಮ್ಮದೇ ಆದ ರಿಸರ್ಚ್ ಮಾಡಿ ಹಾಗೂ ನಿಮ್ಮ ಹಣಕಾಸು ಸಲಹೆಗಾರ ಸಲಹೆ ಪಡೆದು ಹೂಡಿಕೆ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ IPOಗೆ ಸಂಬಂಧಿಸಿದ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ, ಇದು ಬೈ ಅಥವಾ ಸೆಲ್ ರೆಕಮೆಂಡೇಷನ್ ಅಲ್ಲ. ಯಾವುದೇ ಹೂಡಿಕೆ ಮಾಡುವ ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಪಡೆದುಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.